ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಎಲ್ಲಪ್ಪ ನಾವು ಹೋಗ್ತಾ ಇರೋದು ಅಂದರೆ ನಾನು, ಧೃತಿ ಮತ್ತು ನನ್ನ ತಂಗಿ, ನಮ್ಮ ಮಮ್ಮಿ ಹಿಂದೆ ಸೀಟ್ ಕೂತಿದ್ದಾರೆ. ಸೊ ಬಸ್ಸಲ್ಲಿ ಸಿಟಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ಎಲ್ಲಿಗೆ ಅಂದರೆ ಅಣ್ಣಮ್ಮ ದೇವಸ್ಥಾನಕ್ಕೆ. ನೀವು ನೋಡ್ಬೋದು ಎಷ್ಟು ರಶ್ ಇದೆ ಅಂದರೆ ತಿರುಪತಿ ನೋಡ್ದಂಗೆ ಆಗೋಯ್ತು ಫ್ರೆಂಡ್ಸ್. ನಿಜವಾಗ್ಲೂ ನಾವು ಕ್ಯೂ ಅಲ್ಲಿ ನಿಂತಾಗ ಇದನ್ನು ನಾನು ಕ್ಯಾಪ್ಚರ್ ಮಾಡಿದ್ದು. ಏನು ನುಗ್ಗಾಕಿ ಅಪ್ಪ, ನುಗ್ಲಾಟದಲ್ಲಿ ಹೋಗಿ ಹಿಂಗೋ ತಾಯಿ ದರ್ಶನ ಆಯಿತು. ಸೊ ಹೆಂಗಪ್ಪ ಆಯಿತು ಅಂದರೆ ನಮ್ಮ ಮಮ್ಮಿಯವ್ರಿಗೆ ಯಾರಿಗೂ ಆಗಿಲ್ಲ, ಇಲ್ಲಿ ನನಗಾಯಿತು. ಅಲ್ಲಿ ಕ್ಯಾಪ್ಚರ್ ಮಾಡ್ತಾರೆ, ಅವ್ರು ಹಿಡಿಬಾರ್ದು ಅಂತ ಹೇಳಿದರು. ಇದು ಅದಾಗೆ ಅದು ಹೊತ್ಕೊಂಡು ಆಗಿರೋವಂಥದ್ದು ಫ್ರೆಂಡ್ಸ್. ನಾನು ಮಾಡಿಲ್ಲ ತಾಯಿದು. ಸೀರಿಯಸ್ಸಾಗಿ ನಾನು ಇವಾಗ ಎಡಿಟ್ ಮಾಡಬೇಕಾದ್ರೆ ನೋಡ್ತಾಯಿದ್ದೀನಿ, ನಿಜವಾಗ್ಲೂ ದೇವ್ರದ್ದು ನಾನು ಮಾಡೇ ಎಲ್ಲ ವೀಡಿಯೋ. ಸೊ ಅದಾಗೆ ಅದು ಕ್ಲಿಕ್ ಆಗಿದೆ, ನನ್ನ ಕೈಯಲ್ಲಿ ಇಟ್ಕೊಂಡಿದ್ದಾಗ ಕ್ಲಿಕ್ಕಾಗಿ ಅದು ದೇವ್ರನ್ನ ನೋಡೋ ರೀತಿ ಆಗಿದೆ. ಸೊ ನನಗೆ ಎಡಿಟ್ ಮಾಡಬೇಕಾದ್ರೆ ತುಂಬಾ ಖುಷಿ ಆಯಿತು. ಏನಪ್ಪ ಅಂದರೆ ನಮ್ಮನ್ನ ಸಪ್ರೇಟ್ ಕ್ಯೂ ಅಲ್ಲಿ ಬಿಟ್ಟಿದ್ರು. ಯಾರು ಚಿಕ್ಕ ಮಗು ಮತ್ತು ತಾಯಿ ಇರ್ತಾರೋ ಅವ್ರನ್ನ ಸಪ್ರೇಟ್ ಕ್ಯೂ ಅಲ್ಲಿ ಬಿಟ್ಟಿದ್ರು. ಬಟ್ ಯಾವಾಗೂ ಬಿಡ್ತಾರಲ್ಲ ನನಗೆ ಗೊತ್ತಿಲ್ಲ, ಇವತ್ತು ಮಾತ್ರ ಬಿಟ್ಟಿದ್ರು. ಮತ್ತು ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ನಾನು ಯಾವ ದೇವ್ರನ್ನ ಫೋಟೋ ಹಿಡಿಬೇಕು ಅಂತ ಅಂದ್ಕೊಂಡಿದ್ನೋ ಆ ದೇವ್ರನ್ನ ಹಿಡಿಬೇಕು ಅಂತ ಕಾಯ್ತಾ ಇದ್ದೆ. ಅಣ್ಣಮ್ಮ ತಾಯಿನ ರೆಡಿ ಮಾಡ್ತಾಯಿದ್ರು. ಆ ಮೂಮೆಂಟಲ್ಲಿ ಹಿಡಿದ್ರೆ ಅವರು ಯಾರಿರ್ತಾರೋ ಸೆಕ್ಯೂರಿಟಿ, ಸೊ ಹಿಡಿಬಾರ್ದು ಅಂತ ಹೇಳಿದ್ರು. ಸೊ ಇಲ್ಲೂ ಹಿಡಿಯೋಕ್ಕೆ ಬಂದೆ, ಫುಲ್ಲು ರಶ್ ಆಗೋಯಿತು. ಬಟ್ ದೇವರು ಆ ಕಡೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿತ್ತು. ಸರಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಈ ಕಡೆ ಬಂದು ಟೆಂಪೋ ಎಕ್ಸ್ತಾರೇನೋ ಅಂತ. ಅವ್ರು ಬಂದಿಲ್ಲ. ಧೃತಿ ನೋಡಿ ಏನು ಡ್ಯಾನ್ಸ್ ಆಡ್ತಾಯಿದ್ದಾಳೆ. ನಾವಿಲ್ಲಿ ನಿಂತ್ಕೊಂಡಿದ್ವಿ, ಅವಳು ಅಲ್ಲೇ ಡ್ಯಾನ್ಸ್ ಆಡ್ತಾಯಿದ್ದೆ. ಅವಳಂತೂ ಫುಲ್ಲು ಶೆಕೆ, ನೀರಿಗೆ ಸ್ನಾನನೇ ಆಗೋಯಿತು ಅವಳಿಗೆ. ನಾನು ಅಂದ್ಕೊಂಡೆ ಇವತ್ತಾಗಲ್ಲ ತಾಯಿ ದರ್ಶನ ಅಂತ. ಸೊ ಹೆಂಗೋ ಆಯಿತು. ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಚೈನೆ ತೊಗೊಳೋಣ ಬಂದೆ. ಅವ್ರು ತುಂಬ ಕಾಸ್ಟ್ ಹೇಳಿದ್ರು. ಸೊ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಆದಮೇಲೆ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್. ನೀವು ನೋಡ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂತ. ನಾನು ಮತ್ತು ನನ್ನ ತಂಗಿ ಒಂದು ಸೀಟಲ್ಲಿ ಕೂತಿದ್ವಿ. ಹಿಂದೆಗಡೆ ಹೆವಿ ಬಿಸಿಲು ಫ್ರೆಂಡ್ಸ್, ಹೆವಿ ಟ್ರಾಫಿಕ್. ಸಾಕು ಅನಿಸ್ತು. ತಾಯಿ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಅಷ್ಟೇ ರಶ್ಶು. ವಾಪಸ್ ಬಂದಿರೋಣ ಅಂದ್ಕೊಂಡು, ಬಟ್ ಹೆಂಗೋ ತಾಯಿ ನನ್ನ ಕರೆಸ್ಕೊಂಡು ದರ್ಶನ ಮಾಡಿಸೋದು ತುಂಬ ಚೆನ್ನಾಗಾಯಿತು. ಸೊ ಈಗ ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡಿ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ರೋಡಲ್ಲಂತೂ ತುಂಬ ಚೆನ್ನಾಗಿತ್ತು ಬೊಂಬೆ. ಹಾಗೆ ಕ್ಯಾಪ್ಚರ್ ಮಾಡೋಣ ಅಂದರೆ ಬೇಗ ಹೊರಟೋಯ್ತು. ಸೊ ಈ ಥರ ನನಗೆ ಮೇಲೆಗಡೆ ಬರಬೇಕಾದ್ರೆ ನಂಗೆ ತುಂಬಾ ಭಯ ಆಗುತ್ತೆ ಫ್ರೆಂಡ್ಸ್. ಹಾಗೆ ಏನು ಅನಿಸಿದ್ರೆ ಈಗ ಆಕ್ಸಿಡೆಂಟ್ಸ್ ಎಲ್ಲ ನೋಡಿದ್ರೆ ಏನು ಅನಿಸುತ್ತೆ ಅಂದರೆ ಬ್ರಿಡ್ಜ್ ಮೇಲೆ ಹೋಗೋದೇ ಬೇಡ ಅನಿಸುತ್ತೆ. ಸೊ ಅಷ್ಟು ಭಯ ಆಗುತ್ತೆ. ಸೊ ಇದರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಫ್ರೆಂಡ್ಸ್, ಏನಂತ ಹೇಳ್ತೀನಿ ಬನ್ನಿ. ಹಾಗೆ ಬ್ಯೂಟಿಫುಲ್ ಗಾರ್ಡನ್ ತುಂಬ ಚೆನ್ನಾಗಿದೆ, ಕೂತ್ಕೊಂಡು ಆರಾಮಾಗಿ ಪೀಸ್ಫುಲ್ಲಾಗಿರುತ್ತೆ. ಸೊ ಏನಾಯ್ತು ಅಂದರೆ ನಾನು ಮತ್ತು ನನ್ನ ತಂಗಿ ಒಂದು ಸೀಟಲ್ಲಿ ಕೂತಿದ್ವಿ. ಒಬ್ಬ ಅಮ್ಮ ನಿಂತ್ಕೊಂಡಿದ್ರು. ಸೊ ಅವರೇ ನಮ್ಮ ಹತ್ರ ಸೀಟ್ ಕೇಳಿಲ್ಲ. ಸೊ ನನ್ನ ತಂಗಿ ಹತ್ರ ಕೇಳಿದ್ರು, ಅವಳು ಬಿಟ್ಕೊಟ್ಲು. ಅವ್ರು ಏನಂತ ರೀಸನ್ ಹೇಳಿದ್ದು, ನನಗೆ ಕಾಲು ನೋವು ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ನಾವು ಕೊಟ್ವಿ. ಇದು ಮಾಲ್ ಆಫ್ ಏಷ್ಯಾ ಬರುತ್ತೆ. ಸೊ ತೋರಿಸ್ತೀನಿ. ಇದು ಮಾಲ್ ಆಫ್ ಏಷ್ಯಾ. ನಾನು ಒಂದು ಸತಿನೂ ಹೋಗಿಲ್ಲ. ಸೊ ಒಂದು ಸತಿ ವಿಸಿಟ್ ಮಾಡಬೇಕು, ನೋಡೋಣ ಯಾವಾಗ ಅದಕ್ಕೆ ಕೂಡ ಬರುತ್ತೆ ಅಂತ. ಸೊ ಅವ್ರೇನು ಹೇಳ್ತಾ ಇದ್ದಾರೆ, ಈಗ ಕಾಲು ನೋವು ಅಂತ ನಮ್ಮ ಹತ್ರ ಸೀಟ್ ಇಸ್ಕೊಂಡಿದ್ದು. ಮತ್ತೆ ಏನಂತ ಹೇಳ್ತಾ ಇದ್ದಾರೆ, ನನ್ನ ತಂಗಿನ ಬಾಮ್ಮ ನೀನು ನನ್ನ ಮಗಳ ಥರನೇ ಬಾ ಕಾಲ ಮೇಲೆ ಕೂತ್ಕೊ ಅಂತ. ಈಗ ನನ್ನ ತಂಗಿ ಕೂತ್ಕೊಂಡ್ರೆ ಕಾಲು ನೋವು ಬರಲ್ವಾ? ಸೊ ನೋಡಿ ಎಷ್ಟು ಡ್ರಾಮಾ ಮಾಡ್ತಾರೆ. ಸೊ ನಾನು ಅವ್ರಿಗೆ ಹಾಗೆ ಹೇಳಿದೆ. ಸೊ ಇವಾಗ ಹೆಂಗಿದ್ರು ಕುತ್ಕೋಬಾ ಅಂತಾಯಿದ್ರು. ಅದಕ್ಕೆ ನಾನು ಹೇಳಿದೆ, ನೀವು ಕಾಲು ನೋವು ಅಂತ ಹೇಳಿ ಸೀಟ್ ಇಸ್ಕೊಂಡಿದ್ದಲ್ಲ, ಮತ್ತು ಅವ್ರು ಕೂತ್ಕೊಂಡ್ರೆ ನಿಮಗೆ ಕಾಲು ನೋವು ಆಗಲ್ವಾ ಅಂತ ಹೇಳಿದೆ. ಸೊ ಅವ್ರು ಏನೂ ಮಾತಾಡಿಲ್ಲ, ಸೈಲೆಂಟ್ ಆಗೋದ್ರು. ಸೊ ನಿಮಗೂ ಈ ಥರ ಆಗಿದೆಯಾ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾವು ಯಲಹಂಕಕ್ಕೆ ರೀಚ್ ಆದ್ವಿ. ನಮ್ಮ ಆಂಜನೇಯ ಸ್ವಾಮಿ ನೋಡಿ ಯಾವ ಥರ ಇದೆ. ಸೊ ಅದಾದಮೇಲೆ ನಾವು ಬಸ್ ಇಳಿದು ನಮ್ಮ ಮನೆಗೆ ಬಂದ್ವಿ. ಡೈರೆಕ್ಟ್ ಬಸ್ ಸಿಕ್ಕಿತ್ತು. ಸೊ ಫ್ರೆಂಡ್ಸ್, ಫೈನಲಿ ಮನೆಗೆ ಬರ್ತಿದ್ದೀವಿ. ಇನ್ನೂ ರೀಚ್ ಆಗಿಲ್ಲ. ಸೊ ಫುಲ್ಲು ಮೋಡ ಮುಚ್ಕೊಂಡಿದೆ, ಮಳೆ ಹೆವಿ ಬರುತ್ತೆ. ನನಗಂತೂ ಫುಲ್ ಟಯರ್ಡಾಗಿ ಅನಿಸಿದೆ.
ಸೊ ನೋಡೋಣ, ಬನ್ನಿ ಹಾಗೆ ಮನೇಲಿ ಏನು ಮಾಡ್ತೀವಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಧೃತಿ ಆದರೆ ಫುಲ್ ಮಲ್ಕೊಂಬಿಟ್ಟಿದ್ದಾಳೆ. ಸೊ ಇನ್ನೂ ಸ್ವಲ್ಪ ಮನೆ ಬಂದಮೇಲೆ ಸಿಗ್ತೀನಿ. ಫುಲ್ ಅಣ್ಣಮ್ಮ ದೇವಸ್ಥಾನದಲ್ಲಾದರೆ ಫುಲ್ಲು ರಶ್ ಅಂದರೆ ರಶ್ಶು, ಹೆವಿ ಕ್ಯೂ, ಒದ್ದಾಡಿದ್ದೀವಿ. ಮತ್ತು ಧೃತಿ ಮತ್ತು ನಾನು ಇರೋದ್ರಿಂದ ಅಮ್ಮ ಅಂದರೆ ಮಕ್ಕಳು, ಚಿಕ್ಕ ಮಕ್ಕಳು, ಅಮ್ಮ ಇರೋದ್ರಿಂದ ಸೊ ಅವ್ರನ್ನ ಸಪ್ರೇಟಾಗಿ ಬಿಡ್ತಾರೆ. ಸೊ ನನಗೂ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಗಿದ್ದು. ಚಿಕ್ಕ ಮಕ್ಕಳನ್ನೆಲ್ಲ ಎತ್ಕೊಂಬಂದಿದ್ರು ಫ್ರೆಂಡ್ಸ್. ಸೊ ನನಗೆ ಧೃತಿಗೆ ಹೆಂಗೋ ದರ್ಶನ ಆಯಿತು. ನಮ್ಮ ಮಮ್ಮಿ ಮಾಲಿ ಪಾಪ ಈಚೆನೇ ಕೈ ಮುಗಿದ್ರು. ಸೊ ತುಂಬ ಚೆನ್ನಾಗಾಯಿತು ದರ್ಶನ. ತುಂಬ ವರ್ಷದಿಂದ ಹೋಗ್ಬೇಕು ಅಂದ್ಕೊಂಡಿದ್ದೆ, ಹೋಗೋಕ್ಕಾಗಿಲ್ಲ. ಸೊ ಇವತ್ತು ಫೈನಲಿ ಡನ್. ಸೊ ಮನೆಗೆ ರೀಚ್ ಆದಮೇಲೆ ಸಿಗ್ತೀವಿ, ಬಾಯ್. ಸೊ ಧೃತಿಗೆ ಇದೊಂದು ಫುಲ್ ಬಾಲ್ ಏನಿದೆಯೋ ಇದು 100 ರೂಪೀಸ್ ಅಂತ ಹೇಳಿದ್ರು. ಸುಮ್ಮನೆ ಅವಳ ಹತ್ರ ಎಷ್ಟು ಆಟ ಸಾಮಾನಿದೆ, ಆಡಲ್ಲ ಏನಿಲ್ಲ, 1-2 ದಿನ ಆಡ್ತಾಳೆ. ಸೊ ಇದಿಲ್ಲಿ ಆಟ ಆಡ್ಕೊಂಡಿರ್ತಾಳೆ ಅಂದ್ಬಿಟ್ಟು ಸೊ ಇದೊಂದು ದುಪ್ಪಟ್ಟ ತೊಗೊಂಡಿದ್ರು ನಮ್ಮ ಮಮ್ಮಿ ನಮ್ಮ ಚಿಕ್ಕಿಗೆ ಅಂತ. ನಾನು ಇದೊಂದು ಚೌಕರ್ ಇರಲಿ, ಧೃತಿ ಯಾವಾಗ ನೋಡಿದ್ರು ಹಬ್ಬದ ಟೈಮಲ್ಲಿ ಬೇಕು ಅಂತ ಹೇಳ್ತಾ ಇರ್ತಾಳೆ, ಹಾಕು ಅಂತ. ಸೊ ಅದಕ್ಕೋಸ್ಕರ ಅವಳಿಗೊಂದು ತೊಗೊಂಡೆ ನಾನು. ಸೊ ಅದಕ್ಕೊಂದು ಬಾಕ್ಸ್ ಬೇರೆ ಕೊಟ್ಟಿದ್ರು, ಅದರಲ್ಲಿ ಒಂದು ಚೌಕರಲ್ಲಿ ಒಂದು ಬೀಡ್ಸ್ ಬಿದ್ದೋಗ್ಬಿಟ್ಟಿತ್ತು, ನೋಡಿಲ್ಲ. ಸೊ ಅದೊಂದು ಇನ್ನೊಂದು ಚೌಕರ್ ತೊಗೊಂಡಿದ್ದೆ, ಅದು ಚೆನ್ನಾಗಿದೆ, ಇಯರಿಂಗ್ಸ್ ಎಲ್ಲ ಬಂದಿದೆ. ಸೊ ಜಸ್ಟ್ ಇವೆಲ್ಲ 100 ರೂಪೀಸು. ಇದೊಂದು ಬ್ಯಾಗು, ಇದು 300 ರೂಪೀಸು. ಸೊ ಎಲ್ಲಾದರೂ ಹೋದಾಗ ಚೆನ್ನಾಗಿರುತ್ತೆ ಅಂತ. ಸೊ ಇವೆಲ್ಲ ಡ್ರೆಸ್ಸಸ್ ತೊಗೊಂಡಿದ್ವಿ ಒಂದೇ ಥರ, ಬಟ್ ಕಲರ್ ವೇರಿಯೇಷನು ಸೇಮ್ ಡಿಸೈನ್. ಸೊ ಹಾಗೆ ಟವಲ್ಸು ಎಲ್ಲ ತೊಗೊಂಡಿದ್ದೆ, 1-2 ಇರಲಿ ಅಮ್ಮ ಮನೇಲಿ ಅಂದ್ಬಿಟ್ಟು. ಸೊ ಇದು ಬಂದು ನನ್ನ ಡ್ರೆಸ್ಸು. ಸೊ ಅದೆಲ್ಲ ಆದಮೇಲೆ ನಾನು ಮನೇಲಿ ಬಂದು ಡಿನ್ನರ್ ಮಾಡಿದೆ. ಚಪಾತಿ ಮತ್ತು ಎಣ್ಣೆಕಾಯ್ದು. ಆಮೇಲೆ ನನ್ನ ತಮ್ಮ ಪಿಜ್ಜಾ ತರಿಸಿದ್ದ. ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ ಇದು, ದಯವಿಟ್ಟು ಕ್ಷಮಿಸಿ. ಸೊ ಪಿಜ್ಜಾ ತರಿಸಿದ್ದ ಮನೆಗೆ. ಸೊ ನನಗಂತೂ ಈ ನಡುವೆ ಹೆವಿ ಕ್ರೇವಿಂಗ್ಸ್ ಆಗ್ತಾಯಿತ್ತು ತಿನ್ನಬೇಕು ಅಂತ. ಸೊ ಫೈನಲಿ ನಾವು ತಿಂದ್ವಿ ಎಲ್ಲ ಹಾಕ್ಕೊಂಡು. ಸೊ ಅದಾದಮೇಲೆ ರೆಡಿ ಆದೆ. ಟ್ರಾವೆಲಿಂಗ್ ಲಾಗ್ ಆಗಿರುತ್ತೆ, ಎಲ್ಲಿಗೆ ಏನು ಅಂದರೆ. ಸೊ ಇವತ್ತು ಬಂದು ನಮ್ಮ ಮಮ್ಮಿಯವರ ತಂಗಿ ಮನೆಗೆ ಹೋಗ್ತಾಯಿದ್ದೀವಿ. ಯಾರ್ಯಾರಪ್ಪ ಅಂದರೆ ನಾನು ಮತ್ತು ಛೋಟಾ, ಧೃತಿ. ಸೊ ಧೃತಿ ಔಟ್ಫಿಟ್ ಈ ಥರ ಇದೆ. ಸೊ ಎಲ್ಲಿದ್ದೀವಪ್ಪ ಅಂದರೆ ರೋಡಲ್ಲಿದ್ದೀವಿ ಫ್ರೆಂಡ್ಸ್, ಇನ್ನೂ ಮಮ್ಮಿಗೆ ಬಂದಿರ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ನನಗಂತೂ ಯಾಕೋ ಒಂಥರ ಇದೆ, ಹುಷಾರಿಲ್ಲ ನನಗೆ, ಏನಾಗಿದೆ ಗೊತ್ತಿಲ್ಲ, ಅದು ಇಷ್ಟೇನಾನು ಆಗಿದೆ ಅಂತಲೂ ಗೊತ್ತಿಲ್ಲ. ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ, ಏನೆಲ್ಲ ಮಾಡ್ತೀವಿ ಏನು ಅಂತ. ನೋಡಿ ಫ್ರೆಂಡ್ಸ್, ಅವ್ರ ಅಜ್ಜಿನ ಹೆಂಗೆ ಕೂಗ್ತಾ ಇದ್ದಾಳೆ ಬಾ ಅಂತ. ಸೊ ಮಮ್ಮಿನೂ ಬರ್ತಾಯಿದ್ದಾರೆ, ಇನ್ನು ಹೊರಡೋದು. ಏನಲ್ಲಪ್ಪ ಅಂದರೆ ಮಾಮೂಲಿ ಬಸ್ಸಲ್ಲಿ ಹೋಗೋದು. ಸೊ ಮಳೆ ಬೇರೆ ಬರೋಂಗಿದೆ, ಬೇಗ ರೀಚ್ ಆಗಬೇಕು. ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಅದಾದಮೇಲೆ ಬಸ್ ಸಿಕ್ತು ನೋಡಿ. ಅವಳು ಯಾವ ಥರ ಅಂತ ಅವಳಿಗೆಲ್ಲಾದರೂ ಹೋಗ್ಬೇಕಂದ್ರೆ ಫುಲ್ ಖುಷಿ ಫ್ರೆಂಡ್ಸ್. ಅದಾದಮೇಲೆ ಇಳಿದು ಬಾಗ್ಲೂರಲ್ಲಿ ಏನಾದರೂ ಸ್ನ್ಯಾಕ್ಸ್ ತೊಗೊಳೋಣ ಅಂತ ತೊಗೊಳ್ತಾಯಿದ್ರೆ ಅವಳು ಕೇಕ್ ಕಟ್ ಮಾಡಬೇಕಂತೆ. ಸೊ ನಂಗೆ ಆ ಕೇಕ್ ಬೇಕು ಅಂತ ಇದ್ಲು, ಅದಕ್ಕೆ ನಾನು ಹೇಳಿದೆ ಇನ್ನು ಸ್ವಲ್ಪ ದಿನಕ್ಕೆ ಕಟ್ ಮಾಡಿಯಾ ಬಾ ಅಂತ ಕರ್ಕೊಂಬಂದೆ. ಅವಳು ಕೋಪ ಬಂದುಬಿಡ್ತು ನೋಡಿ, ಯಾವ ಥರ ಅಂತ ಊಸ್ಕೊಂಡಿದ್ದಾಳೆ. ನಗಿ ಅಂದರೂ ನಗ್ದಿಲ್ಲ, ಏನಿಲ್ಲ, ಕೋಪ ಮಾಡ್ಕೊಂಡಿದ್ದಾಳೆ. ಅದೆಲ್ಲ ಅವ್ರ ಸೀಟಲ್ಲಿ ಬೇರೆಯವ್ರು ಬಂದು ಕೂತ್ಕೊಂಡ್ಬಿಟ್ರು, ಅದು ಇನ್ನೂ ಅವಳು ಹರ್ಟ್. ಸೊ ಫ್ರೆಂಡ್ಸ್, ನಾವು ರೀಚ್ ಆದ್ವಿ ಮನೆಗೆ. ಆದರೆ ಇನ್ನೂ ನಮ್ಮ ಅಕ್ಕ ಬಂದಿಲ್ಲ, ಡ್ಯೂಟಿಗೆ ಹೋದವರು. ಅವ್ರಿಗೆ ಸರ್ಪ್ರೈಸ್ ಆಗಿರುತ್ತೆ. ಸೊ ಬಂದಮೇಲೆ ಅವ್ರ ಸರ್ಪ್ರೈಸ್ನೆಸ್ ಅವ್ರಿಗೆ ಎಷ್ಟು ಎಕ್ಸೈಟ್ ಆಗಿರುತ್ತೆ ಅಂತ ತೋರಿಸ್ತೀನಿ. ಸೊ ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಚಪ್ಪಲಿ ಎತ್ಕೊಂಡು ಆಡ್ತಾ ಇದ್ದಾಳೆ. ಅಲ್ಲಿ ಚೇಪೆಕಾಯಿ ಮರ ಇದೆ, ಸೊ ಅದಕ್ಕೋಸ್ಕರ ಆಡ್ತಿದ್ದಾಳೆ ಬೇಕು ಅಂತ. ಅವ್ರ ಅಜ್ಜಿ ಮತ್ತು ಅವಳು. ಅವ್ರಿಗಂತೂ ಫುಲ್ ಖುಷಿ ಆಗೋಯ್ತು. ನೀವು ನೋಡ್ಬೋದು, ನಾವು ಆ್ಯಕ್ಚುಲಿ ಫ್ರೈಡೇ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ಬರೋಕ್ಕಾಗಿರಲಿಲ್ಲ.
ನೋಡಿ ಲಿಕ್ಕಿ ಅನ್ನು ಅಂತ ಹೇಳ್ಕೊಡ್ತಾ ಇದ್ದಾರೆ. ಅವಳು ಕರೀತಾಳೆ ಅಂತ ನಮ್ಮ ಮಮ್ಮಿ ಹೇಳ್ತಿದ್ರು. ಲಾಸ್ಟಿಗೆ ಚೇಪೆಕಾಯಿ ಕೊಯ್ದು ನನಗೂ ಕೊಟ್ಟಳು. ಇದು ಯಾರ್ದು ಇನ್ವಿಟೇಷನ್ ಏನು ಅಂತ ನನಗೂ ಗೊತ್ತಿಲ್ಲ ಫ್ರೆಂಡ್ಸ್, ಆದರೆ ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ಯಾರಿಗಾದ್ರೂ ಐಡಿಯಾ ಸಿಗುತ್ತೆ ಅಂದರೆ ನನ್ನ ಲಾಗ್ ನೋಡಿ ಬೇರೆಯವ್ರಿಗೆ ಐಡಿಯಾ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಕ್ಯಾಪ್ಚರ್ ಮಾಡಿದೆ. ಯಾಕಂದರೆ ಈಗ ತುಂಬ ಜನ ಹುಡುಕ್ತಾ ಇರ್ತಾರೆ ವೆರೈಟೀಸು. ಸೊ ಇದೊಂಥರ ಚೆನ್ನಾಗಿದೆ. ಅಂದರೆ ಕಾರ್ಡ್ ಪ್ರೈಸ್ ಕೂಡ ತುಂಬ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಒರೆಸಿದ್ರು. ಸೊ ಅದಾದಮೇಲೆ ಸ್ವಲ್ಪ ಟೀ ಕುಡಿದ್ವಿ, ಹಾಗೆ ರೈಸ್ ಮತ್ತು ಹುಳ್ಳಿಕಾಳು ಸಾರು ತಿಂದು ಈರುಳ್ಳಿ ಬಜ್ಜಿ ಥರ ಮಾಡಿದರು. ಸೊ ಇವಳು ನೋಡಿ ನನ್ನ ಯಾವ ಥರ ಇದು ಮಾಡ್ತಾಳೆ. ನಾವು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಕೂತ್ಕೊಂಡಿದ್ವಿ. ಅವಳಿಗೆ ಖುಷಿ ಆಗ್ಬಿಟ್ಟಿದೆ. ಅವಳ ಅತ್ತೆ ಮನೆಗೆ ಬಂದು ಏನೇನೋ ಹೇಳ್ತಾ ಇದ್ದಾಳೆ, ನಗಿತಾ ಇದ್ದಾಳೆ, ಮುದ್ದು ಕೊಡ್ತಾ ಇದ್ದಾಳೆ. ಸೊ ಮುದ್ದು ಮಾಡ್ತಾ ಇದ್ದಾಳೆ. ಬೇಡ ಹೋಗು, ನಿನ್ನ ಲಿಕ್ಕಿ ಅಂದೆ ಹೊಡೆದೆ ಎಲ್ಲ ಹೋಗು ಅಂದರೆ ನೈಸ್ ಮಾಡ್ತಾ ಇದ್ದಾಳೆ ಅವಳು ನನಗೆ. ಸೊ ಅದಾದಮೇಲೆ ಬಿರಿಯಾನಿ ಮಾಡಿದರು ಅಕ್ಕ. ಸೊ ಬಿರಿಯಾನಿ ತಿಂದು ಹಾಗೆ ಚಿಕನ್ ಲಾಲಿಪಾಪ್ ಮಾಡಿದರು. ಸೊ ಅದನ್ನು ತಿಂದ್ವಿ. ತುಂಬ ಚೆನ್ನಾಗಿತ್ತು. ಧೃತಿಗೆ ತುಂಬ ಇಷ್ಟ ಚಿಕನ್ ಲಾಲಿಪಾಪ್. ಸೊ ಹಾಗೆ ಒಂಚೂರು ವೈಟ್ ರೈಸ್ ಎಲ್ಲ ತಿಂದು ತಿರ್ಗಾ ಬಂದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ದಿದ್ದು. ಸೊ ಮನೆಗೆ ಬಂದ್ವಿ, ನಾನು ಧೃತಿ ಮಮ್ಮಿ ಎಲ್ಲರೂ. ಬರಬೇಕಾದ್ರೆ ಮಳೆ ಬೇರೆ ಬರ್ತಾಯಿತ್ತು. ನನ್ನ ತಮ್ಮ ಬಂದು ಡ್ರಾಪ್ ಮಾಡ್ದೆ. ಸೊ ಅಲ್ಲಿಂದ ಬಸ್ ಎಕ್ಕೊಂಡು ಬಂದ್ವಿ. ಸೊ ನೋಡಿ ಮಳೆ ಬೇಜಾನ್ ನೋಡ್ದಿದೆ. ಸೊ ಮನೆಗೆ ರೀಚ್ ಆದ್ವಿ. ಅಷ್ಟರಲ್ಲಿ ಮಮ್ಮಿ ಕಬೋರ್ಡಾಗಿರೋ ಬಟ್ಟೆ ಎಲ್ಲ ತೆಗೆದು ಮಡ್ಚು ಅಂತ ಹೇಳಿದ್ರು. ಸೊ ನಮ್ಮ ಅಣ್ಣದ ಬರ್ಡೇ ಇರೋದ್ರಿಂದ ನಮ್ಮ ಅಕ್ಕ ಸ್ವೀಟ್ ಎಲ್ಲ ತಂದಿದ್ರು. ಹಾಗೆ ನಮ್ಮ ಮನೇಲಿ ಚಿಕನ್ ಎಲ್ಲ ಮಾಡಿಲ್ಲ ನಾನು, ಮಾಡಿದ್ರು ನಮ್ಮ ಮಮ್ಮಿ. ಸೊ ದೋಸೆ ಮತ್ತು ಚಿಕನ್ ಸಾಂಬಾರು ಮಾಡಿದರು, ಕಬಾಬ್ ಮಾಡಿದರು. ಸೊ ಇದು 3 days ಲಾಗ್ ಆಗಿರುತ್ತೆ. ಸೊ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸೊ